ಅತ್ತಿ ಕಾಟ ತಪ್ಪುತ್ತಂತೇಳಿ ಖುಷಿ ಪಡಬೇಕು, ಇಲ್ಲ ಕೊನೆಯವರೆಗೂ ತವ್ರ ಮನೆಯವ್ರಿಗೆ ಭಾರಾಗಿ ಉಳಿಬೇಕಲ್ಲ ಅಂಥೇಳಿ ಕಣ್ಣೀರು ಹಾಕಬೇಕು. ಒಂದು ಗೊತ್ತಾಗುವಲ್ದು. ನನ್ನ ತಂದೆ ತಾಯಿ ಕೊನೆಯವರೆಗೂ ನನಗೆ ಕಷ್ಟ ನೋಡ್ಕೊತ ಅವರು ಕೊರ್ಕೋತ ಕೂಡ ಬಾಳೆ ಆಗಿಬಿಟ್ಟತ್ತಲ್ಲ. ಯಾವ ಜನ್ಮದಾಗ ಏನು ಪಾಪ ಮಾಡಿದಿನೋ ಗೊತ್ತಿಲ್ಲ. ಆ ದೇವ್ರು ಈ ಜನ್ಮದಾಗ ಇಷ್ಟೊಂದು ಕೆಟ್ಟದಾಗ ಬರ್ತಾನೆ ನನ್ನ ಹಣೆ ಬರ. ಮಗಳೇ, ಅವ್ವ ಇನ್ನು ಎಷ್ಟಂತ ಕಣ್ಣೀರು ಹಾಕ್ತವ, ಎಷ್ಟು ಕಣ್ಣೀರು ಹಾಕ್ಬೇಕನ್ನತ್ತಿದಿ? ಹಾಂ, ಅಳ್ಬೇಡ ಮಗಳೇ, ಅಳ್ಬೇಡ. ನೀನು ಈ ಕಣ್ಣೀರ ನೋಡೋಕೆ ನನ್ನ ಕೈಲಿಂದ ಆಗಲ್ಲವ, ಆಗಲ್ಲ. ಈ ಕಣ್ಣೀರ ಇವತ್ತು ಈ ಮನೆಗೆ ಕೊನೆ ಆಗಬೇಕು. ಇನ್ಮೇಲೆ ಯಾವತ್ತೂ ನೀನು ಕಣ್ಣೀರು ಹಾಕಬೇಡ ಮಗಳೇ, ಹಾಕಬೇಡ. ಮುಂದೆ ಹುಟ್ಟ ಕೂಸಿನ ಮುಖ ನೋಡಿ ನಿನ್ನ ಬದುಕು ಸಾಗ್ಸವ, ಹಿಂಗೆ ಕೊರಗಬೇಡ. ನನಗೆ ಗೊತ್ತು ನಿನ್ನ ಮನ್ಸಿಗೆ ಭಾಳ ನೋವಾಗ್ಯದಂತ ನಂಗೆ ಗೊತ್ತು. ಆದ್ರೆ ನಿನಗೆ ಈ ಪರಿಸ್ಥಿತಿದಾಗ ನೋಡೋ ಧೈರ್ಯ ನನಗಿಲ್ಲವ. ನೀನು ಕಣ್ಣೀರು ಹಾಕಬೇಡ ಮಗಳೇ, ಹಾಕಬೇಡ. ನೀನು ಹೊಟ್ಟೆ ಕುಗ್ಗಕ್ಕೆ ಹೋಗಬೇಡ. ಇಂಥ ಟೈಮಿಗೆ ನೀ ಹಿಂಗೆ ಚಿಂತೆ ಮಾಡಿ ಮನ್ಸಿಗೆ ಹಚ್ಕೊಂಡಿ ಅಂತಂದ್ರೆ ಪರಿಣಾಮ ಆ ಹುಟ್ಟ ಕೂಸಿನ ಮೇಲೆ ಬೀಳ್ತದವ. ಈ ಟೈಮಿಗೆ ನೀನು ಚಿಂತೆ ಹಚ್ಕೊಳಕ್ಕೆ ಹೋಗಬೇಡ. ನಿನ್ನ ತಂದೆ ತಾಯಿ ನಾ ಗಟ್ಟಿ ಇದ್ದೀವಿ, ಏನು ನೀನು ಹೆದರ್ಲಕ್ಕೆ ಹೋಗಬೇಡ. ನಾವು ನಿನಗೆ ಯಾವಾಗಲೂ ನೀನು ಹಿಂದೆ ಬೆನ್ಗಾವಲಾಗಿರ್ತೀವಿ. ನೀ ಯಾಕೆ ಚಿಂತೆ ಮಾಡ್ತೀವಿ ಮಗಳೇ? ಹಾಂ, ನಿನ್ನ ತಂದೆ ತಾಯಿ ಇದ್ದೀವಿ. ಇನ್ನು ನಿಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ನಿನ್ನ ಪರಹಾರವ. ಯಾಕೆ ಅನ್ಸುತ್ತಿ ನೀನು? ಯಾಕೆ ಇಷ್ಟು ಚಿಂತೆ ಮಾಡ್ಕೊಳಗತ್ತಿ ಮಗಳೇ? ಹಾಂ, ನೀನು ಖುಷಿ ಪಡುವ, ಖುಷಿ ಪಡು. ಇಂಥ ತಾಟಿಗೆ ತಿಲ್ಲಿಂತ ನೀನು ಮುಕ್ತಿ ಸಿಕ್ತಂತೇಳಿ ಖುಷಿ ಪಡು. ನೀನು ಕಣ್ಣೀರು ಹಾಕ್ಲಿಕ್ಕೆ ಹೋಗಬೇಡ. ಆಕಿ ನಿನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳಿಲ್ಲವ. ನಿಮ್ಮ ಅತ್ತಿ ಅರ್ಥ ಮಾಡ್ಕೊಳ್ಳಿಲ್ಲ. ನಿನಗೆ ಎಷ್ಟು ಕಷ್ಟ ಕೊಟ್ಟಾಳಲ್ಲ, ಆದರೆ 2 ಪಟ್ಟಕ್ಕೆ ಅನುಭವಿಸ್ತಾಳ. ಏನು ನಿನ್ನ ಜೀವನ ಮುಂದೆ ಚಂದ ಆಗ್ತದ. ನೀನು ಚಿಂತೆ ಮಾಡಬೇಡ, ಧೈರ್ಯ ಬಿಡಬೇಡ. ಏನು ಕಣ್ಣೀರು ಹಾಕೋದು ನಿಂದಿರ್ಸು ಮೊದಲ. ಕಣ್ಣೀರು ಹಾಕ್ಲಿಕ್ಕೆ ಹೋಗಬೇಡ ಮಗಳೇ, ಹಾಕ್ಲಿಕ್ಕೆ ಹೋಗಬೇಡ. ಇಲ್ಲವ, ಅಳಂಗಿಲ್ಲ ನಾನು. ನೀನು ನನ್ನ ಚಿಂತೆ ಹಚ್ಕೋಬೇಡವ, ಅಳಂಗಿಲ್ಲ. ನನಗೆ ಅಪ್ಪ, ನೀನು, ಅಣ್ಣ, ಅತ್ತಿಗೆಮ್ಮ ಮನೆಗೆ ಎಲ್ಲರೂ ಚಂದ ಖುಷಿಲಿರ್ಬೇಕನ್ನೋದು ಒಂದೇ ಆಸೆ ಅವ. ಈ ಜೀವನಕ್ಕೆ ಇನ್ಯಾವುದೂ ಆಸೆ ಉಳಿದಿಲ್ಲ. ಇನ್ನು ನನ್ನ ಹುಟ್ಟ ಮಗು ಗಂಡಾಗಿರಲಿ ಹೆಣ್ಣಾಗಿರಲಿ ಅದ್ರ ಮುಖ ನೋಡಿ ಬದುಕ್ತೀನವ. ನಾನು ಇನ್ಮೇಲೆ ಯಾವತ್ತೂ ಅಳಲ್ಲ. ನೀ ಹೇಳಿದ ಖರೇದವ. ನಾನು ಎಷ್ಟು ಕುಗ್ಗುತ್ತೀನಲ್ಲ, ನನಗೆ ನೋಡಿ ನೀವು ಅಷ್ಟೇ ಕುಗ್ಗುತ್ತೀರಿ. ಇಲ್ಲವ, ಇವತ್ತಿನಲಿಂತ ನಾನು ಕುಗ್ಗಲ್ಲ, ಧೈರ್ಯ ನಿಂತಿರ್ತೀನವ, ಇರ್ತೀನಿ. ನೀ ನನ್ನ ಚಿಂತೆ ಹಚ್ಕೋಬೇಡ. ನನಗೆ ಗೊತ್ತು ಮಗಳೇ, ನಾನು ಚಿಂತೆ ಎಲ್ಲ ಹಚ್ಕೋತೀನಿ ಅಂಥೇಳಿ ನೀ ನನಗೆ ಧೈರ್ಯದಾಗಿರ್ತೀನಿ ಅಂತ ಹೇಳಾಗತ್ತಿದಿ. ನೀ ಭಾಳ ಅಂದ್ರೆ ಭಾಳ ಕುಗ್ಗಿ ಬಿಟ್ಟಿದಂತ ನನಗೆ ಗೊತ್ತು. ಇಂಥ ತಾಡ್ಗಿತ್ತೆ ಅತ್ತಿ ಕೂಡ ಹಿಂಸೆ ಅದು ಹ್ಯಾಂಗೆ ಸಹಿಸ್ಕೊಂಡವ ನನಗೆ ಅದೇ ತಿಳಿವಲ್ದು. ಪೂಜಾ, ಯಾಕೆ ಮುಚ್ಚಿಟ್ಟಿ ನೀನು? ಒಂದು ಮಾತು ನನ್ನ ಮುಂದೆ ಹೇಳಿದಂತಂದ್ರೆ ಇಷ್ಟು ದಿನ ನಿನಗೆ ಈ ಕಷ್ಟ ಅನುಭವಿಸ್ಲಿಕ್ಕೆ ನಾ ಬಿಡ್ತಿದ್ದಿಲ್ಲ, ಕರ್ಕೊಂಡು ಹೋಗ್ತಿದ್ದ. ಅದು ಯಾಕೆ ಮಗಳೇ ನೀ ಮುಚ್ಚಿಟ್ಟಂತೆ ನನಗೆ ಗೊತ್ತಾಗಿಲ್ಲ. ಈಗರ ಹೇಳು, ಯಾಕೆ ನೀನು ಹಂಗೆ ನನ್ನ ಮುಂದೆ ಹೇಳಿಲ್ಲ? ಅವತ್ತೇ ನಾನು ನಿನಗೆ ಕೇಳೋದಿಲ್ಲ, ಯಾಕೆ ಪೂಜಾ ನಿಮ್ಮ ಅತ್ತೆ ಬದಲಿ ಆಗಿರಲಿಲ್ಲ ಅಂತ ಎಷ್ಟು ಕೇಳಿದ ಮಗಳೇ ನಾನೀಗ. ನೀ ಇಲ್ಲವ ನಮ್ಮ ಅತ್ತೆ ಬದಲಿ ಆಗ್ಯಾಳ ಅಂತ ಹೇಳಿದೆ ಹೊರತು ಹಿಂಗವ ಅಂತ ಒಂದು ಮಾತು ಹೇಳಿಲ್ಲಲ್ಲ. ಯಾಕೆ ಮಗಳೇ? ಯಾಕೆ ಮುಚ್ಚಿಟ್ಟಿ? ಅವ್ವ, ನಿನ್ನ ಮುಂದೆ ಹೇಳ್ಬಾರ್ದು ಅನ್ನೋದು ಏನಿದ್ದಿಲ್ಲ. ಪರಿಸ್ಥಿತಿ ಕೈ ಮೀರಿ ನನ್ನ ಬಾಯಿ ಕಟ್ಟು ಹಾಕಿದಂಗೆ ಆಗಿತ್ತವ. ಅದಕ್ಕೆ ನಾನು ಹೇಳಿಲ್ಲ. ಇದ್ದಿಲ್ಲ ಅಂತಂದ್ರೆ ನಾನು ಇಷ್ಟು ಸಹಿಸ್ಕೋತಿದ್ದಿಲ್ಲ. ಯಾವತ್ತೋ ಹೇಳಿಬಿಟ್ಟು ಮನೆಗೆ ಬರ್ತಿದ್ದ. ಆದ್ರೆ ನನ್ನ ಬಾಯಿ ಕಟ್ಟದಂಗೆ ಆಗಿತ್ತವ, ಕಟ್ಟು ಹಾಕ್ದಂಗೆ ಆಗಿಬಿಟ್ಟಿತ್ತು. ಈಗ ಹೋಗಲಿ ಬಿಡವ. ಅದೇ ಮಾತಾಡಿ ನನ್ನ ಮನಸ್ಸಿಗೆ ಇನ್ನಷ್ಟು ನೋವಾಗ್ಬಿಡ್ತದ. ಬೇಡ, ಅದೆಲ್ಲ ಈ ಮತ್ತೆ ಕೇಳ್ಕೊತ ಕೂಡಬೇಡ, ಬಿಟ್ಟಾಕೀಗ. ಆಯ್ತು ಮಗಳೇ, ನಾನು ಈಗ ಕೇಳಕ್ಕೆ ಹೋಗಲ್ಲ. ಆದ್ರೆ ನಿನಗೆ ಯಾವಾಗ ಹೇಳ್ಬೇಕು ಅನ್ನಿಸ್ತದಲ್ಲ ಅವಾಗ ಹೇಳು. ಮುಚ್ಚಿಡ್ಲಕ್ಕೆ ಮಾತ್ರ ಹೋಗಬೇಡವ, ಮುಚ್ಚಿಡ್ಲಕ್ಕೆ ಹೋಗಬೇಡ. ನೀ ಹೇಳಲೇಬೇಕು ನನಗೆ. ಏನು ನಾನು ಕಾಯ್ತಿರ್ತೀನಿ ನೀ ಹೇಳ್ತಂಥೇಳಿ. ಏನು ಈಗ ನೀನು ಹಿಂಗೆ ಚಿಂತಿದಾಗ ಕೂಡಬೇಡ. ಈಗ ನಾರ್ಮಲ್ ಇರವ. ಹಿಂಗೆ ನಿನ್ನ ಮುಖ ಸಪ್ಪಗೆ ಮಾಡ್ಕೊಂಡು ಕುಂತ್ರೆ ನಂಗೆ ನೋಡೋಕ್ಕಾಗಲ್ಲ. ಇಲ್ಲವ, ನಾನು ಬೇಜಾರ್ನಾಗಿರಲ್ಲ. ನನಗೆ ಸಮಾಧಾನ ಆಗಿಬಿಟ್ಟದವ ಇವತ್ತು. ನನ್ನ ಮನಸ್ಸಿಗೆ ಇವತ್ತು ನೆಮ್ಮದಿ ಸಿಕ್ಕಂಗಾಯ್ತು. ನನಗೆ ಈ ಮನೆಯಲ್ಲಿ ನರಕದ್ಲಿಂತ ಯಾವಾಗ ನನಗೆ ಮುಕ್ತಿ ಸಿಗ್ತದೆ ಅನ್ನಂಗಾಗಿತ್ತವ. ನಾನಿನ್ನು ಕೊರಗಲ್ಲ. ನಾನು ಖುಷಿ ನಿಂತಿರ್ತೀನಿ.
ನಂದು ಕೂಸಿನ ಮುಖ ನೋಡಿ ಬದುಕ್ತೀನವ. ನಾನು ಚಂದ ಇರ್ತೀನಿ, ನೀನು ನನ್ನ ಚಿಂತೆ ಮಾಡೋಕ್ಕೆ ಹೋಗಬೇಡ. ನೀ ಇಷ್ಟು ಧೈರ್ಯ ಕೊಟ್ಟರೆ ನನಗಷ್ಟೇ ಸಾಕವ. ನನಗೆ ಆನಿ ಬೆಲ್ಲ ಬಂದಂಗೆ ಆಗ್ತದೆ ಗೊತ್ತೇನು? ಹಾಂ, ಭಾಳ ಖುಷಿ ಆಗ್ತದ ನನಗೆ. ನನ್ನ ಧೈರ್ಯನೇ ನೀನು ಗೊತ್ತೇನು? ಇದು ಚಿನ್ನು ಎಲ್ಲಳವ, ಕಾಣಲ್ ಹೋಗ್ಯಾಳಲ್ಲ. ಇದು ಅವ್ವ ಚಿನ್ನುಗ ಅಪ್ಪ ಕರ್ಕೊಂಡು ಹೋಗ್ಯಾರ. ಅವಾಗೆ ನೀ ಬ್ಯಾಗ್ ಪ್ಯಾಕ್ ಮಾಡ್ತೀನಂತೆ ಕ್ವಾಣಿಗೆ ಹೋದಲ್ಲ, ಅವಾಗ ಅಪ್ಪ ಇಲ್ಲಿಗೆ ಬಂದಿರು. ಬಂದು ಆಕಿ ನೀನು ಕೆಲಸ ಮಾಡ್ಲಿಕ್ಕೆ ಬಿಡಲ್ಲವ, ನಾನು ಕರ್ಕೊಂಡು ಹೋಗ್ತೀನಿ ಆ ಗಾಡಿದವನಿಗೆ ಹೇಳಕ್ಕೆ ತಯಾರು ಮಾಡಿಕೊಡು ಆಕಿಗಂತೆ ಅಂದರು. ಅದಕ್ಕೆ ಮತ್ತೆ ತಯಾರದು ಮಾಡಿ ಕಳ್ಸಿನ ಆಕಿಗೆ. ಅಪ್ಪ ಮತ್ತು ಚಿನ್ನು ಇಬ್ಬರು ಹೋಗ್ಯಾರ ಗಾಡಿದವನಿಗೆ ಕರ್ಕೊಂಡು ಬರೋ ಸಲಿಂದು. ಬರತನ ತಯಾರಿರ ಅಂತ ಹೇಳಿದ್ರು. ಮತ್ತು ನಾನು ಬ್ಯಾಗ್ ಅದು ಪ್ಯಾಕ್ ಮಾಡ್ಕೊಂಡು ನೋಡು. ನಿಂದಾಯ್ತಾವ ಬ್ಯಾಗ್ ಅದು ಎಲ್ಲ ಪ್ಯಾಕ್ ಮಾಡೋದು? ಹೌದೇನು? ಅದಕ್ಕೆ ಕಾಣಲ್ಲ ಹೋಗ್ಯಾಳಕ್ಕಿ. ಅದು ಕರೆಯದ ಬಿಡು. ಆಕಿ ಇದ್ದಿಳು ಅಂತಂದ್ರೆ ನೀನು ಕೆಲಸನೇ ಮಾಡ್ಲಿಕ್ಕೆ ಬಿಡ್ತಿದ್ದಿಲ್ಲ. ಹಂಗತ್ತಿ ಹಿಂಗತ್ತಿ ಅನ್ಕೋತ ತಲೆ ತಿನ್ಕೋತ ಕೂತು ಬಿಡ್ತಳು. ಕರ್ಕೊಂಡೋಗಿ ಚಲೋ ಮಾಡ್ಯಾರ ಬಿಡು. ಜಲ್ದಿ ಬಂದ್ರಂತಂದ್ರೆ ಜಲ್ದಿ ಹೋಲಕ್ಕೆ ಬರ್ತಿತ್ತವ. ಥಂಡಿ ಒಂದು ಬಿಟ್ಟದ, ಈಗ ಮತ್ತೆ ಹೊತ್ತು ಹೋದಂಗೆ ಹೆಚ್ಚಿಗೆ ಆಗಿಬಿಡ್ತವ. ಇಂಥ ಥಂಡ್ಯಾಗ ಹೋಗಂತಂದ್ರೆ ಆಗಲ್ಲ ಜೀವ. ಏನು ಮಾಡ್ಬೇಕವ, ಇಲ್ಲಿ ಇರ್ಲಿಕ್ಕೂ ಆಗಲ್ಲ ನನಗೆ ಜೀವ. ಅದು ನಿಮ್ಮ ಅತ್ತಿ ಮುಖ ನೋಡೋಕ್ಕಾಗವಲ್ದು ನನಗಂತರೂ. ಯಾವಾಗ ಇಲ್ಲಿಂದ ಹೋಗ್ಬಿಡ್ತೀವಿ ಅನ್ನಂಗೆ ಆಗ್ಲಾಗತ್ತದ. ಅವ್ವ ಅಪ್ಪ ಬಂದ್ರು ನೋಡಲ್ಲಿ. ಬಂದರೆ ಚಲೋ ಆಯ್ತು, ನೀವು ಜಲ್ದಿ ಬಂದು. ನನಗೆ ಹೊತ್ತು ಭಾಳ ಹೋಗ್ಲಾಗತ್ತಿತ್ತಲ್ಲ, ಥಂಡಿ ಚಾಲು ಆಗಿಬಿಡ್ತದ. ಇಂಥ ಥಂಡ್ಯಾಗ ಹೆಂಗೆ ಹೋಗ್ಬೇಕಪ್ಪ ಅನ್ನಂಗಾಗಿತ್ತು. ನೀವು ಜಲ್ದಿ ಬಂದು ಚಲೋನೇ ಆಯಿತು. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಾಳ್ರಿ ಪೂಜಾ. ನಾನು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡೀನಿ. ಆಯ್ತಲ್ಲ ಹೋಗಮ್ಮಿ? ಎಲ್ಲಿಂದ ಹೋತೋ ಮಾರಯ್ಯ, ಅವನಿಗೆ ಹೇಳಕ್ಕಂತೇಳಿ ಹೋಗಿನಿ. ಅವ ನೋಡಿದ್ರ ಬೇರೆ ಕಡೆಗೆ ಹೋಗ್ಲಿಕ್ಕೆ ತಯಾರಾಗ್ಯಾನ. ಅದೇನೋ ಮನಿದದ ಅಂತಪ್ಪ ಫಂಕ್ಷನ್. ಅದಕ್ಕೆ ಅದಿಟ್ಟು ಮುಗಿಸ್ಕೊಂಡು ಬರ್ತೀನಿ ರೀ, ನಾಳೆ ಮುಂಜಾನೆ ಬರ್ತೀನಂತ. ಜಲ್ದಿ ತಯಾರಿರಿ, ನಾಳೆ ಕರ್ಕೊಂಡು ಹೋಗ್ತೀನಿ. ಈಗ ಆಗಲ್ರಿ ನನಗೆ ಅಂಥೇಳಿ ಅಂತಾನೆ. ಬೇರೆ ಯಾರಿಗಾರ ಪರಿಚಯ ಇದ್ದವ್ರಿಗೆ ಹೇಳಪ್ಪ, ನಾನು ಅವ್ರದ್ರಾಗ ಅವ್ರ ಗಾಡಿಯಾಗ ಹೋಗ್ತೀವಿ ನಾವು, ಅರ್ಜೆಂಟ್ ಅದ ನಮಗೆ ಅಂಥೇಳಿ ಎಟ್ಟು ಕೇಳ್ದವನಿಗೆ. ಇಲ್ರಿ ನನಗೆ ಬೇರೆದವರು ಅಷ್ಟು ಭರೋಸಿ ಮನುಷ್ಯರು ಯಾರು ನನಗೆ ಗೊತ್ತಿಲ್ಲ, ಅದಕ್ಕೆ ಒಂದು ರಾತ್ರಿ ನಿಂದಿರಲ್ಲ, ನಾವು ಮುಂಜಾನೆ ಕರ್ಕೊಂಡು ಹೋಗ್ತೀನಿ ಅಂತನವ. ಮತ್ತು ಅಟ್ಟಕ್ಕಾಗಿ ಡಬಲ್ ರೊಕ್ಕ ಕೊಡ್ತೀವಪ್ಪ ಕರ್ಕೊಂಡು ಹೋಗು, ಒಟ್ಟು ನಮಗೆ ಇಲ್ಲಿ ಇರೋದಾಗಲ್ಲ ಅಂತ ಎಷ್ಟು ಬಡ್ಕೊಂಡ ನಾನು ಅವನಿಗೆ. ಇಲ್ರಿ ಆಗಲ್ಲ, ನನಗೆ ಮನಿ ಫಂಕ್ಷನ್ ಅದ, ನನಗೆ ಬಿಡಪ್ಲೇ ಇಲ್ಲ. ಮತ್ತು ಬೇರೆ ಯಾರ್ದಾರ ಇದ್ದಿತ್ತು ಹೊರಗೆ ನೋಡ್ದಂದ್ರೆ ನಾನು ಕ್ಯಾನ್ಸಲ್ ಮಾಡ್ತಿದ್ದ. ಅದ್ರ ಮನಿ ಫಂಕ್ಷನ್ ಅದ ರೀ, ನಾನು ಇರಲೇಬೇಕು. ಇವತ್ತು ಒಂದು ರಾತ್ರಿ ನಿಂದ್ರಿ, ನಾನು ಮುಂಜಾನೆ ಜಲ್ದಿ ಬರ್ತೀನಿ ರೀ ಅದರ ಅಂತ ಹೇಳಂದು ಹೋದು ನಾವ. ಏನು ಮಾಡ್ತಿ ಹೇಳು? ಬಂದೆ ಬಾ ಚಿನ್ನು, ಬಾ ಇಲ್ಲಿ ಕೂಡ ಬಾ. ಅತ್ತಿನ ಕೂಡಲ್ಲ, ನಂಗೆ ನಿದ್ದೆ ಹೊಂಟದ, ಮಕ್ಕತ್ತೀನಿ. ನಿದ್ದೆ ಹೊಂಟದ ನಮ್ಮ ಚಿನ್ನಗ? ಇಲ್ಲಿ ಬಾ. ಮಕ್ಕೊಂಡೆ ಬಿಟ್ಟತ್ತಲ್ಲ ಹುಡುಗಿ, ಭಾಳ ನಿದ್ದೆ ಬಂದದ್ದು ಕಾಣಿಸ್ತದ. ಅದಕ್ಕೆ ಬಂದ ಕೂಡಲೇ ಮಕ್ಕೊಂಡು ಬಿಟ್ಟು ಓಡು. ಈಗ ಹ್ಯಾಂಗೆ ಮಾಡ್ಬೇಕ್ರಿ ಮತ್ತೆ? ಮುಂಜಾನೆ ಹೋಗ್ಬೇಕಾ? ನಮಗೆ ಮತ್ತು ಈ ಊರಾಗ ಯಾರೂ ಗೊತ್ತೂ ಇಲ್ಲ, ಏನಿಲ್ಲ. ಏನು ಮಾಡ್ಬೇಕು ಅನ್ಸುತ್ತೇನೋ ಒಂದು ತಿಳಿವಲ್ದು. ಅವನಿಗೆ ಎಷ್ಟು ಕೇಳ್ದ ಮನುಷ್ಯಗೆ, ಬೇರೆ ಯಾರ ಪರಿಚಯ ಇದ್ದಿರಂತಂದ್ರೆ ಹೇಳಪ್ಪ, ಮತ್ತು ಹೋಗ್ಬಿಡ್ತೀವಿ ನಾವು, ನಮಗೆ ಟೈಮ್ ಇಲ್ಲ, ಹೋಗಲೇಬೇಕು, ಭಾಳ ಅರ್ಜೆಂಟ್ ಅದ ಅಂತೇಳಿ ಎಷ್ಟು ಹೇಳ್ದ ಅವನಿಗೆ. ಆದ್ರೆ ಅವ ಇಲ್ರಿ, ನಾನು ಮುಂಜಾನೆ ಬರ್ತೀನಿ ತಗೋರಿ ಅಂಥೇಳಿ ಅಂದನು. ಮತ್ತು ಅವನದು ಗಿರಕಿ ಅವ ಹೆಂಗೆ ಬಿಟ್ಕೊಡ್ತಾನೆ ಹೇಳು? ಬೇರೆದವ್ರಿಗೆ ಯಾಕೆ ಬಿಟ್ಕೊಡ್ತಾನ? ರೊಕ್ಕ ಬಂದ್ರೆ ಅವನಿಗೆ ಬರ್ತಾವ. ಈಗ ಬೇರೆದವ್ರದ್ದು ಪರಿಚಯ ಹೇಳ್ಕೊಟ್ಟನು ಅಂದ್ರೆ ನಾವು ಇನ್ನೊಂದು ಸರಿ ಮತ್ತು ಅವ್ರಿಗೆ ಹೇಳ್ಬಿಡ್ತೀವಲ್ಲ, ಅವ ಯಾಕೆ ಗಿರಕಿ ಕಳ್ಕೊತಾನ? ಅದಕ್ಕೆ ಅವ ಹೇಳಿಲ್ಲ ಮನುಷ್ಯ. ನಾನು ಭಾಳ ಕೇಳ್ದ, ಹೇಳಿಲ್ಲ. ಅಪ್ಪ ಈಗ ಹೋಗ್ಲಿ ಬಿಡ್ರಿ. ಈಗ ಭಾಳ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಮತ್ತು ಗಾಡಿದವನೇ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಬರ್ತದ? ಬಸ್ಸಿಗೆ ಹೋಗ್ಬೇಕಂತಂದ್ರೆ ಇವ್ರಿಗೆ ಬಸ್ ಟೈಮಿಗೆ ಒಂದು ಬರಲ್ಲ. ಆಯಿತು, ಬಸ್ಸಿನಾಗ ಹೋಗ್ಲಿಕ್ಕೆ ಆಗಲ್ಲ, ಭಾಳ ದೂರಲ್ಲ, ಆಗಲ್ನು. ಮತ್ತು ಮುಂಜಾನೆ ಸ್ವಲ್ಪ ಜಲ್ದಿ ಬರ್ಲಿಕ್ಕೆ ಹೇಳ್ರಿ ಅವ್ನಿಗೆ. ಹೆಂಗೆ ನಂಬರ್ ಅದಲ್ಲ, ಒಂಚೂರು ಜಲ್ದಿ ನಸಕ್ನಾಗೆ ಬಂದ್ರೆ ಪರವಾಗಿಲ್ಲ, ತಯಾರೇ ಇದ್ದೀವಿ. ಹಂಗೆ ನಸಕ್ನಾಗೆ ಹೋಗ್ಬಿಡಮ್ಮಂತ. ಇವತ್ತೊಂದು ರಾತ್ರಿಗೆ ಹೆಂಗಾರ ಮಾಡಿ ಅವ್ರಿಸ್ಕೊಂಡ್ರೆ ಆಯ್ತು. ಮತ್ತೇನು ಮಾಡ್ಬೇಕ್ರಿ? ಸುಮ್ಮನೆ ನೀವು ಚಿಂತೆ ಮಾಡಬೇಡ್ರಪ್ಪ. ಇನ್ನೀಗೆ ಗಾಡಿದವನಿಗೆ ಹೇಳಕ್ ಹೋಗಿದ್ದಲ್ಲ, ಹೇಳಿ ಒಳಗೆ ಬರ್ಲಿಕ್ಕೆ ಸಮೇತ ನನ್ನ ಮನಸ್ಸಾಗ್ಲಿಲ್ಲ ಗೊತ್ತೇನು ಮಗಳೇ. ಅಷ್ಟು ಮನ್ಸಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟದ ನನಗಂತರು. ಯಾವಾಗ ಇದು ನಿಮ್ಮ ಮನಿದು ಹಾಡ್ತೀನಿ ಅನ್ನಂಗೆ ಆಗ್ಬಿಟ್ಟದ ನೋಡು. ಭಾಳ ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟತ್ತು. ಅದಕ್ಕೆ ಜಿದ್ದಿಲೇ ಹೋಗಿದ್ದೆ ನಾನು, ಇವತ್ತೆನಿ ಕಂಡೀಷನ್ ಹೋಗೇ ಬಿಡಬೇಕು, ಇರಬಾರ್ದು ಈ ಮನ್ಯಾಗ ಅಂಥೇಳಿ. ಆದ್ರೆ ಮನುಷ್ಯ ಕೈ ಕೊಟ್ಬಿಟ್ಟಲ್ಲ, ಏನು ಮಾಡ್ಬೇಕು ಒಂದು ತಿಳಿವಲ್ದು. ನಮಗೇನು ಇಲ್ಲಿ ಇರ್ಲಿಕ್ಕೆ ಖುಷಿ ಅದ ಅನ್ಕೊಂಡ್ರೇನು? ಹೋಗ್ಲಾಕ ಬರ್ಲಾಕ ಆಗವಲ್ದು, ಉಸಿರು ಕಡ್ದಂಗೆ ಆಗ್ಲಾಗತ್ತದ. ಹೋತಾ ಬರ್ತಾ ಅವ್ರ ಅತ್ತಿ ಮುಖ ನೋಡ್ರ ಅಟ್ಟು ಬೆಂಕಿ ಬಿದ್ದಂಗೆ ಆಗ್ಲಾಗತ್ತದ. ನೀರು ಸಮೇತ ಕುಡ್ದಿಲ್ಲ ನಾನು ಮುಂಜಾನೆ ಹಿಡ್ದು, ಗೊತ್ತೇನು? ಹೋಗ್ಲಿ ಬಿಡು, ನೀ ಬಿ ಭಾಳ ಚಿಂತೆ ಮಾಡ್ಕೊತ ಕೂಡಬೇಡ. ಮೊದಲೇ ಬಿ ಪಿ ಅದ, ಭಾಳ ಚಿಂತೆ ಮಾಡ್ಕೊತ ಕೂಡಬೇಡ. ಏನು ಮಾಡ್ತಿ, ನಮ್ಮದು ಹಣೆ ಬರೆ ಸರಿ ಇಲ್ಲ. ಇಂಥ ಬೀಗರು ಗಂಟು ಬಿದ್ದವ.
ಈಗ ಏನು ಅಂದ್ರೂ ಬರಲ್ಲ ಆಡಿದ್ರೂ ಬರಲ್ಲ ಹೋಲ್ ಬಿಡು. ಎಷ್ಟು ಬೈಯೋದದ ಅಷ್ಟು ಬೈದು ಬಿಟ್ಟಿಲ್ಲ. ನನಗೂ ಭಾಳ ಸಿಟ್ಟು ಬಂದಿತ್ತು, ಕೆಟ್ಟ ಸಿಟ್ಟು ಬಂದಿತ್ತು. ಇನ್ನೂ ಬೈತಿದ್ದ ಅದ್ರ ಹೋಗ್ಲಿ ಹೆಣ್ಮಗಳಲ್ಲ ಅಂತೇಳಿ ಸುಮ್ ಕುಂತ. ಎಷ್ಟು ಬೈದ್ರ ಏನು, ಅದು ಬಂಡಿಗೇಡಿ ಜನ್ಮದ. ಆ ಹೆಣ್ಮಗಳು ಯಾವತ್ತೂ ಬದಲಿ ಆಗಲ್ಲ ಅಂಥೇಳಿ ಗೊತ್ತು ಮಾಡಿದಳು. ಈಗ ಹೋಗ್ಲಿ ಬಿಡು, ಮುಂಜಾನೆ ಹಿಡ್ದು ನೀರು ಕುಡ್ದಿಲ್ಲ ಅಂತಿ, ಊಟ ಏನು ಮಾಡಿರ್ತಿ ಏನು ಮಾಡಿರಲ್ಲ. ಮಗಳನ್ನೂ ಹಾಗೆ ಉಪವಾಸ ಇದ್ದಾಳ ಮುಂಜಾನೆ ಹಿಡ್ದು. ಏನಿಲ್ಲ, ನಾನೇ ಒಂದಿಟ್ಟು ಹೊರಗೆ ಹೋಗಿ ಎಲ್ಲರಿಗೂ ನಾಷ್ಟ ಕಟ್ಟಿಸ್ಕೊಂಡು ಬರ್ತೀನಂತ. ನಾಷ್ಟ ನೀರು ಅದೆಲ್ಲ ತೊಗೊಂಡು ಬರ್ತೀನಿ, ತಿಂದು ಮಕ್ಕೊಂಡ್ರೆ ಆಯ್ತು. ಮತ್ತು ಎಲ್ಲಿ ಇವ್ರ ಮನೆಯಂದು ತಿನ್ನಬೇಕು, ಏನು ಜರತ್ತಿಲ್ಲ. ಹೊರಗಿನ ತೊಗೊಂಡು ಬರ್ತೀನಂತ ಇವತ್ತೊಂದು ರಾತ್ರಿಗೆ. ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಬಮ್ಮ ಅಂತ ಮುಂಜಾನೆ ನಸಕ್ನಾಗೆ ಹೋಗ್ಬಿಡಮಂತ. ಒಂದು ಕ್ಷಣನೂ ನಿಂದ್ರದು ಬೇಡ. ಅವನಿಗೆ ಇನ್ನೂ ಫೋನ್ ಮಾಡಿ ಹೇಳ್ತೀನಿ ಜಲ್ದಿ ಬಾಪ ಅಂತ. ಬರ್ತಾನವ, ನಸಕ್ನಾಗ ಬರ್ಲಿಕ್ಕೂ ತಯಾರನ. ಒಟ್ಟು ಇವತ್ತೊಂದು ರಾತ್ರಿಗೆ ಆಗಲ್ಲ ಅಂತಂದನವ. ಫಂಕ್ಷನ್ಗೆ ಹೋಗ್ಲಕತ್ತೀನಿ ರೀ, ಮುಂಜಾನೆ ನೀವು ಯಾವ ಟೈಮಿಗೆ ಹತ್ರ ಆ ಟೈಮಿಗೆ ಬರ್ತೀನಿ. ನಸಕ್ನಾಗ ಅಂದ್ರೆ ನಸಕ್ನಾಗೂ ಬರ್ತೀನಿ ಅಂತಂದನ. ಅವ ಬರ್ತಾನೆ, ಖಾತ್ರಿ ಮನುಷ್ಯನೇ ಬರ್ತಾನೆ, ತಯಾರಿರು. ನಾ ಅಂದ್ರೆ ಹೋಗಿ ಸ್ವಲ್ಪ ಏನಾರ ಕಟ್ಟಿಸ್ಕೊಂಡು ಬರ್ತೀನಂತ. ಹ್ಞೂ ಹಾಗೆ ಮಾಡಿರಿ. ಪೂಜಾನು ಏನೂ ತಿಂದಿಲ್ಲ, ಮತ್ತು ನಮ್ಮ ಚಿನ್ನೂ ಎತ್ತುಳು ಅಂತಂದ್ರೆ ಅಕ್ಕಿಗೂ ಬೇಕಾಗ್ತದೆ ಪಾಪ. ಅದನ್ನು ಹುಡುಗಿ ಏನೂ ತಿಂದಿಲ್ಲ. ಅದಕ್ಕೆ ಸುಮ್ಮನೆ ಏನಾರ ಇಟ್ಟು ಕಟ್ಟಿಸ್ಕೊಂಬರ್ರಿ, ತಿಂದು ನೀರದು ಕುಡಿದ್ರೆ ಆಯಿತು. ಮತ್ತು ಇವ್ರ ಮನೆಯಿಂದ ಹೇಳ್ತೀನಮ್ಮಿ, ನನಗೆ ಗಂಟ್ಲಾಗೂ ಇಡಲ್ಲ, ನೀರು ಸಮೇತ ಇಡಲ್ಲ, ಇನ್ನು ಊಟ ಎಲ್ಲ ಇಳಿತದ. ಹಂಗೆ ಮಾಡಿರಿ, ಹೊರಗಿಂದ ಕಟ್ಟಿಸ್ಕೊಂಡು ಬರ್ರಿ. ಮತ್ತೇನು ಮಾಡ್ತೀರಿ, ಹೋಗ್ರಿ. ಮತ್ತು ಹೊತ್ತಾಯ್ತು ಅಂತಂದ್ರೆ ಮೊದಲೇ ಹಳ್ಳಿ ಇಲ್ಲ, ಮತ್ತು ಮುಚ್ತಾರ ದುಕಾನ್, ಭಾಳ ಹೊತ್ತು ತೆಗೆದಿರಲ್ಲಲ್ಲ. ಅದಕ್ಕೆ ಹೋಗಿ ಕಟ್ಟಿಸ್ಕೊಂಬರ್ರಿ, ಮತ್ತೇನು ಮಾಡ್ತೀರಿ. ತಗೋ ಹೋಗ್ತೀನಿ. ಮತ್ತೇನು ಅಂದೋಳೇನು ಅವ್ರ ಅತ್ತಿ? ಏನಾರ ಅಂದ್ರೆ ನಾ ಸುಮ್ಮನೆ ಬಿಡ್ತೀನೇನು. ಆಕಿ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತೀವಿ, ಚಲೋ ಮಾಡ್ಯಾಳ. ಏನಾರ ಎದುರು ವಾದ ಮಾಡಿಳು ಅಂತಂದ್ರೆ ಇವತ್ತು ಬಾಯಿನ ಹಲ್ಲೆ ಉದುರಿಸಿ ಬಿಡ್ತಿದ್ದ ನಾನು. ಅಷ್ಟು ಕೆಟ್ಟ ಸಿಟ್ಟು ಬಂದಿತ್ತು ನನಗೆ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿಳಲ್ಲ, ಅದಕ್ಕೆ ನಾನು ಕೈ ಕಾಯ್ದೀನಿ. ಇದ್ದಿಲ್ಲ ಆಕಿ ಏನಾರ ಬಾಯಿ ಮಾಡಿಳು ಅಂತಂದ್ರೆ ನಾನು ಒಂದೆರಡು ಹೊಡಿಬೇಕೆ ಅನ್ನೋದಿತ್ತು ನನ್ನ ತಲೆಗ. ನನ್ನ ಮಗಳಿಗೆ ಯಾವಾಗ ಆಕಿ ಇಟ್ಟು ಕಷ್ಟ ಕೊಟ್ಟಾಳ ಅಂತಂದ್ರೆ ಒಂದೆರಡು ಎಟ್ಟು ಹೊಡಿಬೇಕು ಅನ್ನೋದಿತ್ತು ನೋಡಿ ನನಗೆ. ಆಕಿ ಗಪ್ಪ ನಿಂತುಳಲ್ಲ, ಅದಕ್ಕೆ ನಾನು ಹೋಗ್ಲಿ ಅಂತೇಳಿ ಸುಮ್ಬಿಟ್ಟು ಆಕಿಗೆ ಬರೀ ಬೈದು ಬಿಟ್ಟೆ. ಇದ್ದಿಲ್ಲ ಅಂದ್ರೆ ಆಕಿ ಏನಾರ ವಾದ ಮಾಡಿವಲ್ಲ ಎದುರ, ಆಕಿಗಂತೂ ಇವತ್ತು ನಾ ಹೊಡಿತಿದ್ದಾನೆ. ಏನಂತ ಗೊತ್ತೇನ್ರಿ, ಮತ್ತು ತಪ್ಪಾಯ್ತ್ರಿ ಬೀಗ್ರೆ ಅಂತ ಕೇಳಕತ್ತಿಳು. ಮತ್ತು ನೀವು ಹೊರಗೆ ಹೋದ್ರಲ್ಲ, ಹೊರಗೆ ಹೋಗೋದು ತಪ್ಪಾಯ್ತ್ರಿ ಅಂತ ಕೇಳ್ತಾಳ. ಅದು ಯಾ ಬಾಯಿ ಇಟ್ಕೊಂಡು ತಪ್ಪಾಯ್ತು ಅಂತೇಳಿ ಕೇಳಕ್ಕೆ ಬಾಯಿ ಬಂತು ಅನ್ಸುತ್ತೇನೋ. ಬಿಟ್ಟಿಲ್ಲ ನಾನು, ಇನ್ನೂ ಚಂದ ಜಾಡಿಸಿ ಬಂದುಬಿಟ್ಟಿನಿ ಆಕಿಗೆ. ಅವಾಗ ಬಂದಾಕಿ ಇನ್ನೂ ತನ ನಾನು ಆಕಿನ ಮಾರಿ ನೋಡಿಲ್ಲ ನೋಡು. ಹೋಗೇ ಇಲ್ಲ ನಾನು ಕ್ವಾಣೆಗೆ ಬಟ್ಟೆ ಅದು ಪ್ಯಾಕ್ ಮಾಡ್ಕೊಂಡೆ, ಈಗ ಈ ಕಡೆ ಬಂದೀನಿ ಅಷ್ಟೇ. ಆಕಿ ಕ್ವಾಣೆ ಕುಂತ ಕಾಣಿಸ್ತದ, ಹೊರಗೆ ಬರ್ಲಕ್ಕೆ ಮಾರಿ ಇರಬೇಕಲ್ಲ, ಎಲ್ಲಿ ಬರ್ತಾಳ. ಈಗ ನಾವು ಊರಿಗೆ ಹೋಗತ್ತನ ಆಕಿ ಏನು ಕ್ವಾಣೆ ಬಿಟ್ಟು ಬರಲ್ಲ ಬಿಡ್ರಿ. ಲೆಕ್ಕಕ್ಕಿಲ್ಲ ಹೆಣ್ಮಗಳು. ಆ ಅಜ್ಜ ಅವತ್ತ ಎಷ್ಟು ತಿಳಿಸಿ ಹೇಳ್ಯಾನಲ್ಲ, ಎಲ್ಲನೂ ಬರಬ್ಬರಿತ್ತು ನೋಡು. ಈಕಿ ನಡ್ಕೊಂಡಿದ್ದ ರೀತಿಗೆ, ಆ ಅಜ್ಜ ಹೇಳಿದ ರೀತಿಗೆ ಬರಬ್ಬರಿತ್ತು ನೋಡು. ಅವ ಕರೆಕ್ಟೇ ಹೇಳಿದ ಅಂದ್ರೆ ಮನುಷ್ಯ. ಚಲೋ ಸಿಕ್ಕಿಬಿದ್ದಾಳೆ ಇವತ್ತ. ಇದ್ದಿಲ್ಲ ಅಂದ್ರೆ ನನಗೆ ಆ ಕಡೆ ಊರಿಗೆ ಹೋಗ್ಲಿಕ್ಕೂ ಆಗಲ್ಲ ಹೋಗಿತ್ತು, ಈಗ ನನ್ನ ಮಗಳಿಗೆ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೂ ಆಗಲ್ಲ ಹೋಗಿತ್ತು. ಅದಕ್ಕೆ ದೇವ್ರ ಜಲ್ದಿ ಆಕಿನ ನಾಟಕ ಬಯಲು ಮಾಡಿಬಿಟ್ಟಾನ. ಹೋಗ್ಲಿ ಬಿಡು, ಅದು ಎಷ್ಟು ಮಾತಾಡಿದ್ರು ಅಷ್ಟೇ ಅದ. ಮತ್ತು ನನ್ನ ಮಗಳಿಗೆ ಬೇಜಾರಾಗ್ಬಿಡ್ತದ, ಚಿಂತಿದಾಗ ಹೋಗ್ಬಿಡ್ತಾಳ. ಯಾಕೆ ಬೇಕು. ನಾನು ಅಲ್ಲಿ ಹೋಗಿ ಊಟಕ್ಕದು ಕಟ್ಟಿಸ್ಕೊಂಡು ಬರ್ತೀನಿ, ಮಾತಾಡ್ಕೋತ ಕೂಡು. ಮಗಳಿಗೆ ಒಬ್ಬಕಿಗೆ ಬಿಟ್ಟು ಹೋಗ್ಬೇಡ ಏನು, ಇಲ್ಲೇ ಕೂಡು ನಾನು ಬರತನ. ಆಯ್ತಾಯ್ತು ತಗೋರಿ, ನಾನೇನು ಈಗ ಅಲ್ಲಿಗೆ ಹೋಗಲ್ಲ, ಇಲ್ಲೇ ಕೂಡ್ತೀನಂತ. ನೀವು ಹೋಗಿ ಜಲ್ದಿ ಬರ್ರಿ, ಹೊತ್ತು ಮಾಡಬೇಡ್ರಿ. ಜಲ್ದಿ ತಿಂದು ಮಕ್ಕೊಂಡೇವಂತಂದ್ರೆ ಮತ್ತೆ ನಸಕ್ನಾಗ ಹೋಗ್ಲಕ್ಕೆ ಬರ್ತದ. ತಡ ಮಾಡಿ ಮಕ್ಕೊಂಡೇವಂತಂತಂದ್ರೆ ಮತ್ತು ಬೆಳಗಾಗ್ಬಿಡ್ತದ ಊರಿಗೆ ಹೋಗ್ಲಕ್ಕ. ಅದಕ್ಕೆ ಜಲ್ದಿ ಬರ್ರಿ ಜರ ಹೋಗಿ. ಹ್ಞೂ ಆಯ್ತು ತಗೋ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಾಗತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಲಾಗತ್ತೀರಲ್ರಿ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ರೀ, ಧನ್ಯವಾದಗಳು ರೀ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಇದು ಕತೆ ನೋಡ್ಲಾಗತ್ತಿರಲ್ರಿ, ಅವರು ಪಾರ್ಟ್ 1 ನಿಂತ ನೋಡ್ರಿ, ಅಂದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದ್ರಿ. ಈ ಕತೆ ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ತೀರಿ, ಅಷ್ಟೇ ಒಂದು ಲೈಕ್ ಕೊಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ. ಹೊಸದಾಗಿ ಯಾರು ನೋಡ್ಲಾಗತ್ತಿರಲ್ರಿ, ಪ್ಲೀಸ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕತೆ ಎಲ್ಲ ನೋಡ್ತೀರಿ, ಆದ್ರೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಬಿಡ್ತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ, ಕಮೆಂಟ್ ಹಾಕೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.